ಆಯ್ತು, ಈಗೆಲ್ಲ ಮುಗೀತಾ? ಸೈನ್ ಮಾಡಿದ್ದೀರಿ ಅಂತ ಹೇಳಿ. ಸೈನ್ ಮಾಡಿದ್ದೀರಿ. ನಿಮ್ಮ ಸೈನ್ ಎಲ್ಲ ಇವರು ಮಾತಾಡಿ ಆಗಿದೆ. ಸೈನ್ ಮಾಡಿದವ್ರು ಮಾತಾಡಬಾರ್ದು ಅಂತ ರೂಲಿಂಗ್ ಮಾಡಿ. ಇಲ್ಲ ಇಲ್ಲ ಅಂತ ಹೇಳುದಿಲ್ಲ, ಎಲ್ಲಾ ವಿಚಾರ ಹೇಳಿದ್ದಾರೆ, ನಿಮ್ಗೇನು ಬಿಡ್ಲಿಲ್ಲ, ಎಲ್ಲಾ ವಿಚಾರ. ಅಧ್ಯಕ್ಷರು ಏನಿಲ್ಲ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಇಡೀ ಈ ಘಟನೆ ಬಗ್ಗೆ ಎಲ್ಲಾನು ಸವಿಸ್ತರವಾಗಿ ಮಾತಾಡಿದ್ದಾರೆ. ಓಕೆ, ಈ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಬೇರೆ ಸಬ್ಜೆಕ್ಟ್ ಹೋಗ್ತೀರಿ, ಅವ್ರಿಗೊಂದು ರೀತಿಯಿಂದ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಈ ಸರ್ಕಾರ ಬಂದ ಮೇಲೆ. ಅದು ಬೆಳಗಾವಿಯಲ್ಲಿ ಹಾರಿಸಿದ್ರು, ಸಿರ್ಸಿಯಲ್ಲಿ ಹಾರಿಸಿದ್ರು. ಹಿಂದೂಗಳ ಮೇಲೆ ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ. ಅಧ್ಯಕ್ಷರೇ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕರೆಸ್ತಾರೆ ಪೊಲೀಸರು. ಅವ್ರ ಕಡೆಯಿಂದ ರೈಟಿಂಗಾಗಿ ಬರ್ಸ್ಕೋತಾರೆ, ಇನ್ನು ಮೇಲೆ ನಾವು ಯಾವುದೇ ರೀತಿ ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ರೀತಿಯ ಟ್ವೀಟ್ ಮಾಡೋದಿಲ್ಲ. ನೀವು ಸೈನ್ ಹಾಕಿದ ಯಾವುದಕ್ಕೆ? ರಾಮನಗರ ಈ ಮತ ಅಂದ ಒಬ್ಬ ವಕೀಲ ಮಾತಾಡೋದು ಯಾವ್ದು ವಿಚಾರ? ನಾ ಇಷ್ಟು ಆಗ್ರಹ ಮಾಡ್ತೀನಿ ಸರ್ಕಾರ ಸುಮ್ಕೊಂಡ್ರೆ ಸುಮ್ಕೊಂಡ್ರಿ, ಎದಕ್ಕೆ ಹೇಳ್ತೀನಿ, ನಿನ್ಗೇನ್ ಸಂಬಂಧ? ಸುಮ್ಕೊಂಡ್ರಿ, ನಿನ್ ಮಂತ್ರಿ ಬೇಕಾದ್ರೆ ಮತ್ತೆ ಪ್ರಯತ್ನ ಮಾಡು, ಅದ್ ಬಿಡ್ರು. ಸನ್ಮಾನ್ಯ ನಿಮ್ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ, 2 ಕೇಸ್ ಇದಾವ. ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ತಂಗಡಿ ಅವರೇ, ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷ. ನೋಡಿ, ನಾವೆಲ್ಲ ಸೆಕೆಂಡ್ ಇಯರ್ ಬರಿತಾ ಇದ್ದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಬಟ್ಟಿಟ್ಟು ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ. ಆಯ್ತು, ಈಗೆಲ್ಲ ಮುಗೀತಾ? ಸೈನ್ ಮಾಡಿದ್ದೀರಿ ಅಂತ ಹೇಳಿ. ಸೈನ್ ಮಾಡಿದ್ದೀರಿ. ನಿಮ್ಮ ಸೈನ್ ಎಲ್ಲ ಇವರು ಮಾತಾಡಿ ಆಗಿದೆ. ಸೈನ್ ಮಾಡಿದವ್ರು ಮಾತಾಡಬಾರ್ದು ಅಂತ ರೂಲಿಂಗ್ ಮಾಡಿ. ಇಲ್ಲ ಅಂತ ಹೇಳುದಿಲ್ಲ, ಎಲ್ಲಾ ವಿಚಾರ ಹೇಳಿದ್ದಾರೆ, ನಿಮ್ಗೇನು ಬಿಡ್ಲಿಲ್ಲ, ಎಲ್ಲಾ ವಿಚಾರ. ಅಧ್ಯಕ್ಷರು ಏನಿಲ್ಲ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಇಡೀ ಈ ಘಟನೆ ಬಗ್ಗೆ ಎಲ್ಲಾನು ಸವಿಸ್ತರವಾಗಿ ಮಾತಾಡಿದ್ದಾರೆ. ಓಕೆ, ಈ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಬೇರೆ ಸಬ್ಜೆಕ್ಟ್ ಹೋಗ್ತೀರಿ, ಅವ್ರಿಗೊಂದು ರೀತಿಯಿಂದ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಈ ಸರ್ಕಾರ ಬಂದ ಮೇಲೆ. ಅದು ಬೆಳಗಾವಿಯಲ್ಲಿ ಹಾರಿಸಿದ್ರು, ಸಿರ್ಸಿಯಲ್ಲಿ ಹಾರಿಸಿದ್ರು. ಹಿಂದೂಗಳ ಮೇಲೆ ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ. ಅಧ್ಯಕ್ಷರೇ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕರೆಸ್ತಾರೆ ಪೊಲೀಸರು. ಅವ್ರ ಕಡೆಯಿಂದ ರೈಟಿಂಗಾಗಿ ಬರ್ಸ್ಕೋತಾರೆ, ಇನ್ನು ಮೇಲೆ ನಾವು ಯಾವುದೇ ರೀತಿ ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ರೀತಿಯ ಟ್ವೀಟ್ ಮಾಡೋದಿಲ್ಲ. ನೀವು ಸೈನ್ ಹಾಕಿದ ಯಾವುದಕ್ಕೆ? ರಾಮನಗರ ಈ ಮತ ಅಂದ ಒಬ್ಬ ವಕೀಲ ಮಾತಾಡೋದು ಯಾವ್ದು ವಿಚಾರ? ನಾ ಇಷ್ಟು ಆಗ್ರಹ ಮಾಡ್ತೀನಿ ಸರ್ಕಾರ ಸುಮ್ಕೊಂಡ್ರೆ ಸುಮ್ಕೊಂಡ್ರಿ, ಎದಕ್ಕೆ ಹೇಳ್ತೀನಿ, ನಿನ್ಗೇನ್ ಸಂಬಂಧ? ಸುಮ್ಕೊಂಡ್ರಿ, ನಿನ್ ಮಂತ್ರಿ ಬೇಕಾದ್ರೆ ಮತ್ತೆ ಪ್ರಯತ್ನ ಮಾಡು, ಅದ್ ಬಿಡ್ರು. ಸನ್ಮಾನ್ಯ ನಿಮ್ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ, 2 ಕೇಸ್ ಇದಾವ. ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ಸರ್ಕಾರದೊಳಗೆ. ತಂಗಡಿ ಅವರೇ, ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷ. ನೋಡಿ, ನಾವೆಲ್ಲ ಸೆಕೆಂಡ್ ಇಯರ್ ಬರಿತಾ ಇದ್ದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಬಟ್ಟಿಟ್ಟು ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ.